ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಬೆಳಗ್ಗೆನೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರುವಂಥ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಉಗುರು ಬೆಚ್ಚಗಿರುವಂಥ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಬೋದು. ಇದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡಬಾರ್ದು. ಒಕೇಶ್ನಲಿ ನಿಮಗೇನಾದರೂ ತುಂಬಾ ಕಾನ್ಸ್ಟಿಪೇಷನ್ ಅನಿಸ್ತಾ ಇದೆ ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರು ಇದನ್ನು ನೀವು ನಿಮಗೆ ಇವಾಗ ತಿಂಗಳಿಗೆ ಒಂದ್ಸಲ ಆ ಥರ ಆಯಿತು ಅಂದರೆ ನೀವು ತೊಗೊಳ್ಬೋದು. ಆದರೆ ನಮಗೇನು ಪ್ರಾಬ್ಲಮ್ಮೇ ಇಲ್ಲ, ಆದರೆ ನಮ್ಮ ಹೆಲ್ತು, ಸ್ಕಿನ್ನು ಹಾಗೆಯೇ ಡೈಜೆಷನ್ ಪವರು ತುಂಬಾ ಚೆನ್ನಾಗಿರ್ಬೇಕು ಅನ್ನೋರು ವರ್ಷದಲ್ಲಿ ನೀವು 1 ಸಲ ಅಥವಾ 2 ಸಲ ನೀವು ಖಾಲಿ ಹೊಟ್ಟೆಗೆ ತೊಗೊಳ್ಬೇಕಾಗುತ್ತೆ. ಊಟ ಆದಮೇಲೆ ಇದನ್ನು ತೊಗೊಳ್ಬಾರ್ದು. ಕ್ಯಾಸ್ಟರ್ ಆಯಿಲ್ನ ತೊಗೊಂಡಾದಮೇಲೆ ನಾನಿಲ್ಲಿ ಒಂದು 2 ಅವರ್ಸ್ ಗ್ಯಾಪ್ ಕೊಟ್ಟು ನಂತರ ನಾನಿಲ್ಲಿ ಒಂದು ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಟೀಯನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಲ್ಲ ಹಾಗೆಯೇ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡು ನಂತರ ಸೋಸ್ಕೊಂಡು ಸ್ವಲ್ಪ ನಸು ಬೆಚ್ಚಗಾಗೋ ತನಕ ಬಿಟ್ಟು ನಂತರ ನಾನಿಲ್ಲಿ ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ಇದು ಲೆಮನ್ ಟೀ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್, ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆಯೇ ಇದನ್ನು ನಾವು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅಂಥವರು ಕೂಡ ಕುಡಿಬೋದು. ಯಾರೆಲ್ಲ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಬೇಕು, ಡೈಜೆಷನ್ ಪವರ್ನ ಜಾಸ್ತಿ ಮಾಡ್ಕೊಳ್ಬೇಕನ್ನೋರು ಈ ಟೀಯನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡ್ಬೋದು. ಹಾಗೆಯೇ ಯಾರೆಲ್ಲ ಸ್ಕಿನ್ಗೆ ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತಾ ಇರ್ತೀರ ಅಂಥವರು ಇದನ್ನು ಕೂಡ ನೀವು ಕುಡಿತಾ ಬಂದರೆ ಇನ್ನೂ ಸ್ಕಿನ್ನು ರೇಡಿಯಂಟಾಗಿ ಗ್ಲೋಯಿಂಗಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕಿನ್ನನ್ನು ನಾವು ಎಷ್ಟು ಚೆನ್ನಾಗಿ ಔಟ್ಸೈಡ್ ಕೇರ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ಸೈಡ್ ನಾವು ಏನು ಇಂಟೇಕ್ ಮಾಡ್ತೀವೋ ಅದು ನಮ್ಮ ಸ್ಕಿನ್ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಯಾರಿಗೆಲ್ಲ ತುಂಬಾ ಗ್ಲೋಯಿಂಗ್ ಆಗಿರಬೇಕು, ಸ್ಕಿನ್ನು ಬ್ರೈಟ್ ಆಗಿರಬೇಕು ಅನ್ನೋರು ಖಂಡಿತವಾಗ್ಲೂ ಈ ಟೀಯನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ನಂತರ ನಾನಿಲ್ಲಿ ರಾತ್ರಿಯೇ ಹೆಸ್ರು ಕಾಳನ್ನು ನೆನೆಸಿಟ್ಟಿದ್ದೆ ಪೆಸರಟ್ಟು ಮಾಡೋಕ್ಕೆ ಅಥವಾ ಹೆಸ್ರು ಕಾಳು ದೋಸೆನ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕಾಗಿ 1 ಕಪ್ಪು ಹೆಸ್ರು ಕಾಳಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಯಾವ ಅಕ್ಕಿ ಆದರೂ ನೀವು ಬಳಸ್ಕೊಳ್ಬೋದು. ನಂತರ ಅದನ್ನು ಒಂದು 3ರಿಂದ 4 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನೀವು ಅದನ್ನು ನೆನೆಸಿಡಬೇಕಾಗುತ್ತೆ. ಇದಕ್ಕೆ ಮತ್ತೇನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಬೆಳಗ್ಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಸೇರಿಸ್ತಾ ಇಲ್ಲ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಒಂದು 2ರಿಂದ 3 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಅಷ್ಟೊಂದು ಇಷ್ಟ ಆಗಲ್ಲ ಹಸಿಮೆಣಸಿನ್ಕಾಯಿ ನನಗೆ, ಸೊ ಅದಕ್ಕಾಗಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಪುಡಿ ಉಪ್ಪಲ್ಲ, ಸೊ ಹಂಗಾಗಿ ಕಲ್ಲುಪ್ಪು ನಾನು ಮುಂಚೆನೇ ರುಬ್ಕೊಳ್ಳೋದಕ್ಕೂ ಮುಂಚೆ ಸೇರಿಸ್ಕೊಂಡಿದ್ದೀನಿ. ಪುಡಿ ಉಪ್ಪಾದರೆ ನೀವು ರುಬ್ಕೊಂಡಾದಮೇಲೆ ಸೇರಿಸ್ಕೊಳ್ಬೋದು. ಇದನ್ನು ನೀವು ದೋಸೆ ಹಾಕುವ ಮುಂಚೆ ರುಬ್ಕೊಂಡು ಮಾಡೋದಷ್ಟೇ ಇನ್ಸ್ಟೆಂಟ್ ಆದ ದೋಸೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಎಲ್ಲ ದೋಸೆನೂ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ, ಹಂಚಿಗೂ ಕೂಡ ಸ್ವಲ್ಪನೂ ಅಂಟಲ್ಲ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಮೇಲೆ ಸ್ವಲ್ಪ ಕ್ಯಾರೆಟು ಹಾಗೆಯೇ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ನಿಮಗೇನಾದರೂ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು. ಕೊಬ್ಬರಿ ಎಣ್ಣೆನ ನೀವು ಇಲ್ಲಿ ಬಳಸ್ಕೊಳ್ಬೋದು. ಇದನ್ನು 2 ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ. ನೀವು 1 ಸೈಡ್ ಕೂಡ ಬೇಯಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪ ಕೂಡ ಅಂಟಿಲ್ಲ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಶೇಂಗಾ ಚಟ್ನಿಯನ್ನು ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಪಲ್ಯಗಳ ಜೊತೆಗೂ ಕೂಡ ತಿನ್ಬೋದು. ನಂತರ ನಾನಿಲ್ಲಿ ನನ್ನ ಪಾಟಲ್ಲಿರುವಂಥ ಸ್ವಲ್ಪ ಗಿಡಗಳಿಗೆ ಸಗಣಿನ ನಾನಿಲ್ಲಿ ಗೊಬ್ಬರವಾಗಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾವು ಬೇರೆ ಬೇರೆ ಕೆಮಿಕಲ್ ಇರುವಂಥ ಯಾವುದೇ ಗೊಬ್ಬರಗಳನ್ನು ಹಾಕೋದಕ್ಕಿಂತ ನ್ಯಾಚುರಲ್ ಆದ ಸಗಣಿನ ನಾವು ಯೂಸ್ ಮಾಡೋದ್ರಿಂದ ಗಿಡಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಸಗಣಿ ಎಲ್ಲಾದರೂ ಸಿಕ್ಕಿದರೆ, ನಿಮಗೇನಾದರೂ ಅವೈಲೇಬಲ್ ಇದ್ದರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ಔಟ್ಸೈಡ್ ಇರುವಂಥ ಪ್ಲ್ಯಾಂಟ್ಸ್ಗಳಿಗೆ ಅಥವಾ ಗಿಡಗಳಿಗೆ ತುಂಬಾ ಯೂಸ್ ಆಗುತ್ತೆ.
ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವಾಗ ಇತ್ತೀಚಿನ ದಿನಗಳಂತೂ ವಾಟರ್ ಮಿಲನ್ ಸೀಡ್ಸ್ ಅಂತಲೇ ಸಪ್ರೇಟಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಆದರೆ ಖಂಡಿತವಾಗ್ಲೂ ಅದು ತಪ್ಪಲ್ಲ. ಆದರೆ ಮನೆಯಲ್ಲೇ ಈ ರೀತಿ ಹಣ್ಣುಗಳನ್ನು ತಂದಾಗ ಅದರ ಕಲ್ಲಂಗಡಿ ಹಣ್ಣನ್ನು ತಂದಾಗ ಅದನ್ನು ಸೀಡ್ಸನ್ನು ತೆಗೆದು ತಿನ್ನೋದು ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ. ಖಂಡಿತವಾಗ್ಲೂ ಹಾಗೆ ಮಾಡೋದ್ರಿಂದ ನಾವು ಎಷ್ಟೊಂದು ನ್ಯೂಟ್ರಿಷನ್ಸ್ನ ಕಳ್ಕೊಳ್ಳೋದು ಖಂಡಿತ. ಹಾಗಾಗಿ ನೀವೇನಾದರೂ ಹಣ್ಣುಗಳನ್ನು ತಿನ್ನುವಾಗ ಸೀಡ್ ಸಮೇತ ತಿನ್ನೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಮಲ್ಟಿಗ್ರೈನ್ ಆಟ ಅಂದರೆ ಗೋಧಿ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ರಾಗಿ ಹಿಟ್ಟನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 10 kg ರಾಗಿಗೆ ನೀವು ಆರಾಮಾಗಿ 1 kg ಅಥವಾ ಒಂದು ಅರ್ಧ kg ಮೆಂತ್ಯನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮೆಂತ್ಯ ಕೂಡ ರಾಗಿಗೆ ಸೇರಿಸ್ಕೊಂಡು ನಂತರ ಗೋಧಿಗೆ ನಾನಿಲ್ಲಿ ಒಂದು ಅರ್ಧ kg ನಾನಿಲ್ಲಿ ಸೋಯಾಬೀನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5 kg ಗೋಧಿಗೆ ಒಂದು ಅರ್ಧ kg ಸೋಯಾಬೀನ್ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಂದು 1/4 kg. ನಂತರ ನಾನಿಲ್ಲಿ ಹೆಸರು ಕಾಳನ್ನು ಒಂದು 1/4 kg ಸೇರಿಸ್ಕೊಂಡಿದ್ದೀನಿ. ಹುರುಳಿಕಾಳು ಕೂಡ ಒಂದು 1/4 kg ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಸೇರಿಸೋದ್ರಿಂದ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಡೈಲಿ ಬೇಸಿಸಲ್ಲಿ ಎಲ್ಲ ಕಾಳುಗಳನ್ನು ತಿನ್ನೋದಕ್ಕಾಗಲ್ಲ ಅಂಥವ್ರು ಈ ರೀತಿ ಚಪಾತಿ ಹಿಟ್ಟಲ್ಲಿ ನೀವು ಬಳಸ್ಕೊಳ್ಬೋದು. ನಾನಿಲ್ಲಿ ಮೆಂತ್ಯನೂ ಕೂಡ ಸೇರಿಸಿದ್ದೀನಿ. ನಂತರ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ನಾವು ರಾಗಿ ಹಿಟ್ಟನ್ನು ಸ್ವಲ್ಪ ತರ್ತರಿಯಾಗಿ ನಾವು ಮಿಲ್ ಮಾಡಿಸ್ಬೇಕಾಗತ್ತೆ. ಗೋಧಿ ಹಿಟ್ಟನ್ನು ತುಂಬಾ ನೈಸಾಗಿ ಮಾಡಿಸ್ಕೊಂಡ್ರೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ರಾಗಿ ಹಿಟ್ಟನ್ನು ಅದೇ ಥರ ನೈಸಾಗಿ ಮಾಡಿಸ್ಕೊಂಡ್ಬಿಟ್ರೆ ಮುದ್ದೆ ಮಾಡುವಾಗ ಗಂಟುಗಳಾಗ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಮಿಲ್ ಮಾಡಿಸುವಾಗ ಏಳಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾರ್ಮಲ್ಲಾಗಿ ಈ ಚಪಾತಿ ಹಿಟ್ಟು ಕೂಡ ನಾರ್ಮಲ್ಲಾಗಿ ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು. ಇದನ್ನು ನೀವು ಕಲಿಸ್ಕೊಂಡಾದಮೇಲೆ ಒಂದು 10 ನಿಮಿಷ ಎತ್ತಿಟ್ರೆ ತುಂಬಾ ಒಳ್ಳೆಯದು. ಲಟ್ಟಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಸಾಫ್ಟಾಗಿ ಈಸಿಯಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ನೆನೆಸಿಟ್ಟಾದಮೇಲೆ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಳ್ಳೋದಕ್ಕೂ ಮುಂಚೆ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ನೀವು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಸಿಯಾಗಿ ನಾರ್ಮಲಾಗಿ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಈಸಿಯಾಗಿ ಬರುತ್ತೆ ಲಟ್ಟಿಸ್ಕೊಳ್ಳೋದಕ್ಕೂ ಕೂಡ. ಟೇಸ್ಟಲ್ಲಿ ನಿಮಗೆ ತುಂಬ ಏನೂ ಡಿಫ್ರೆಂಟ್ ಅನಿಸೋದೇ ಇಲ್ಲ. ನಾರ್ಮಲ್ ಚಪಾತಿ ಯಾವ ರೀತಿ ತಿಂತೀವೋ ಅದೇ ರೀತಿಯಾಗಿ ಇರುತ್ತೆ. ನೀವು ಸುಟ್ಕೊಳ್ಳುವಾಗ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ಬೋದು ಅಥವಾ ಹಾಗೆ ಕೂಡ ಮಾಡ್ಕೊಳ್ಬೋದು. ಇದರ ಕಾಂಬಿನೇಷನ್ ಆಗಿ ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಎಣ್ಣೆನ ಹಾಕ್ಕೊಂಡು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಉದ್ದುದ್ದಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಹೆಚ್ಚಿದರೆ ಚೆನ್ನಾಗಿರುತ್ತೆ ತಿನ್ನುವಾಗ. ನಂತರ ಒಂದು 3 ಹಣ್ಣಾದಂಥ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ತುಂಬ ಗ್ರೇವಿಯಾಗಿ ಬೇಕಂದರೆ ಇದನ್ನು ಪೇಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಇಲ್ಲ ಧನಿಯಾ ಪುಡಿ ಇಲ್ಲಾಂದರೆ ಸಾಂಬಾರು ಪುಡಿ ಸೇರಿಸ್ಕೊಳ್ಬೋದು. ಸ್ವಲ್ಪ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಇನ್ನು ತೆಳುವಾಗಿ ಬೇಕಂದರೆ ನೀರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ನೀರನ್ನೇನು ಸೇರಿಸಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಎಲ್ಲನೂ ಕೂಡ ಫ್ರೈ ಆಗಿರುತ್ತೆ. ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿದಂಥ ಮೊಟ್ಟೆನ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಈ ಗ್ರೇವಿ ರೆಡಿ ಆಗುತ್ತೆ ಅಥವಾ ಒಂದು ಮೊಟ್ಟೆ ಮಸಾಲ ರೆಡಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ. ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ನಂತರ ಒಂದು ವೇಸ್ಟ್ ಬಾಟಲಿತ್ತು ಯೂಸ್ ಮಾಡದೇ ಇರೋದು. ಸೊ ಅದಕ್ಕೆ ನಾನಿಲ್ಲಿ ಮನಿ ಪ್ಲ್ಯಾಂಟನ್ನು ಹಾಕೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಎಲೆ ಬೆಳೆದಿರುತ್ತಲ್ಲ ಆ ಜಾಗವನ್ನು ಬಿಟ್ಟು ನಾವು ಕಟ್ ಮಾಡಿಕೊಂಡಾಗ ಅದರಲ್ಲಿ ಬೇರುಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಇದ್ದರೆ ಸಾಕಾಗತ್ತೆ. ತುಂಬ ಏನು ಉದ್ದವಾಗಿರಬೇಕು ಅಂತ ಏನಿಲ್ಲ. ಒಂದು ಎಲೆ ಇದ್ದರೆ ಸಾಕಾಗುತ್ತೆ ಇಲ್ವಾ. ಎಲೆ ಇಲ್ಲದೇ ಇದ್ದರೂ ಕೂಡ ಹಂಗೇ ಅದು ಬೇರುಗಳಾಗಿ ಚಿಗುರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀರಲ್ಲೂ ಕೂಡ ಬೆಳಕು ಮತ್ತು ಗಾಳಿ ಇರುವಂಥ ಜಾಗದಲ್ಲಿ ಇಟ್ಟರೆ ಮನೆ ಒಳಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬುಷಿಯಾಗಿ ನಾನು ತುಂಬ ಒಂದು 7ರಿಂದ 8 ಗಿಡಗಳನ್ನು ಒಂದೇ ಬಾಟಲಲ್ಲಿ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೊಂದೇ ಹಾಕೋದಕ್ಕಿಂತ ಈ ರೀತಿ ಹಾಕೋದ್ರಿಂದ ಬುಷಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ.
ನಾನು ತೋರಿಸಿದ್ನಲ್ಲ ಆ ಭಾಗ ನೀರಿನೊಳಗೆ ಹೋಗುವಂತೆ, ಮತ್ತು ಬೇರೆ ನೀವು ಎಲೆಗಳೇನಾದರೂ ಹಾಗೆ ಬಿಟ್ಟಿದ್ರೆ ಉದ್ದವಾಗಿ ಕಟ್ ಮಾಡಿದರೆ ಆ ಭಾಗಗಳೆಲ್ಲ ಮೇಲೆ ಇರುವಂತೆ ನೀವು ನೀರೊಳಗೆ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯನ್ನು ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮುಂಚೆನೇ ಉಪ್ಪನ್ನು ಹಾಕಿ ಇಟ್ಕೊಳ್ಬಾರ್ದು. ನೀವು ಆವಾಗಲೇ ಮಾಡ್ಕೊಳ್ತೀರಾ ಅಂದರೆ ಹಾಕಿ ಇಟ್ಕೊಳ್ಬೋದು. ಅದು ನೀರು ಹೊಡೆಯುತ್ತೆ, ನೀರು ಹೊಡೆಯೋದಕ್ಕೆ ಬಿಡಬಾರ್ದು, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಾಗಿರೋದ್ರಿಂದ. ನಂತರ ನಾನಿಲ್ಲಿ ಸಾಸಿವೆ ಮತ್ತು ಮೆಂತ್ಯವನ್ನು ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಆರಿದ ಮೇಲೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಕುಟ್ಟಾಣಿಯಲ್ಲಿ ನೀವು ಕುಟ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಪೌಡರ್ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಅಂದರೆ ಬೆಳ್ಳುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ಬಿಡಿಸ್ಕೊಂಡು ನಂತರ ಇದನ್ನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸೇರಿಸೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಬೇಡ ಅಂದರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಎಣ್ಣೆ ಸೇರಿಸ್ತೀರೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ. ನಂತರ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಬೆಳ್ಳುಳ್ಳಿ ಕುಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವು ಅದಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಖಾರದ ಪುಡಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಆಮೇಲೆ ಕೂಡ ನೀವು ಟೇಸ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಬೋದು. ನಂತರ ಇದನ್ನು ಬಿಸಿಯಾಗಿರುವಾಗಲೇ ನಾನಿಲ್ಲಿ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಹಾಗಾಗಿ ನೀವು ಬಾಟಲ್ಗೆ ಶಿಫ್ಟ್ ಮಾಡಬೇಡಿ, ಹಾಗೆಯೇ ಪಾತ್ರೆಯಲ್ಲಿ ಬಿಟ್ಟು ಒಂದು 2 ದಿನ ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಮೊದಲನೇ ದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಎತ್ತಿಡ್ತಾ ಇದ್ದೀನಿ. ನಾವಿಲ್ಲಿ ನಾನು ಜಾಸ್ತಿ ದೊಡ್ಡ ಪಾತ್ರೆ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಶೀತ ಆದಾಗೆಲ್ಲ ಕಫ ಆದಾಗೆಲ್ಲ ಅದನ್ನು ನಾವು ಯಾವ ರೀತಿ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಇದು ಫ್ರಿಜ್ಜಲ್ಲಿ ಇಟ್ಟರೆ ಕೊಳ್ತಾಗುತ್ತೆ, ಹೊರಗಡೆ ಇಟ್ಟರು ಕೂಡ ಡ್ರೈ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ರೀತಿ ಒಂದು ಕಪ್ಪಲ್ಲಿ ನೀರನ್ನು ಹಾಕಿ ನೀವು ಆ ರೀತಿ ಗಿಡನ ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ. ನೀವು ಎಷ್ಟು ದಿನನಾದರೂ ಇಟ್ಕೊಂಡು ಆರಾಮಾಗಿ ಒಂದು ವಾರದ ತನಕ ಕೂಡ ಇಟ್ಕೊಳ್ಬೋದು. ನಾನಿಲ್ಲಿ ಉಪ್ಪಿನಕಾಯಿನ 2 ದಿನ ಆದಮೇಲೆ ಒಂದು 8 ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದಂಥ ಒಂದು ಹೋಮ್ ಮೇಡ್ ಏರ್ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲ ಹೇರ್ ಪ್ರಾಬ್ಲಮ್ಸ್ಗೂ ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು. ನಾನಿಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆದಂಥ ಅಲೋವೆರಾ ಜೆಲ್ನ ತೊಗೊಂಡು ನಂತರ ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಹಾಗೆ ನೆಲ್ಲಿಕಾಯಿನೂ ಕೂಡ ಸೇರಿಸ್ಕೊಂಡು ನೀರನ್ನು ಹಾಕ್ತೇನೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ, ಇದು ಕಬ್ಬಿಣದ ಬಾಣಲೆ ಆದರೆ ತುಂಬಾ ಒಳ್ಳೆಯದು. ಸೊ ಅದಕ್ಕಾಗಿ ನಾನಿಲ್ಲಿ 1 ಲೀಟರ್ನಷ್ಟು ಕೊಬ್ಬರಿ ಎಣ್ಣೆನ, ಪ್ಯೂರ್ ಕೊಬ್ಬರಿ ಎಣ್ಣೆ, ಹಾಗೆಯೇ ಒಂದು ಅರ್ಧ ಲೀಟ್ರಷ್ಟು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ತೊಗೊಂಡಿದ್ದೀನಿ. ಇದೆಲ್ಲ ನ್ಯಾಚುರಲ್ ಒಳ್ಳೆ ಕೊಬ್ಬರಿ ಎಣ್ಣೆ ಆದರೆ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಇದರಲ್ಲಿ ವೀಳ್ಯದೆಲೆ, ಹಾಗೆಯೇ ದಾಸವಾಳದ ಹೂವು, ದಾಸವಾಳದ ಎಲೆ, ಹಾಗೆಯೇ ಮೆಹಂದಿ ಸೊಪ್ಪು, ಕರಿಬೇವು ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಎಣ್ಣೆನ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಹುಕ್ ಬಂದುಬಿಡುತ್ತೆ. ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬಿಸಿ ಆಗಲಿ ಅಂತಲೂ ಕೂಡ ನೀವು ಇದನ್ನು ಹೈ ಫ್ಲೇಮ್ ಮಾಡಬಾರ್ದು, ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನಿಲ್ಲಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಡು ನಂತರ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ತಾ ಇರಬೇಕು ಒಂದು ಸ್ಪೂನಲ್ಲಿ, ಆವಾಗ ಎಣ್ಣೆ ಕೂಡ ಉಕ್ಕೋದಿಲ್ಲ. ನಾನಿಲ್ಲಿ ನೋಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ, ಮೆಂತ್ಯ, ಸಾಸಿವೆ, ಸ್ವಲ್ಪ ಲವಂಗವನ್ನು ಹಾಗೆ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ಆಗಿದ್ದಾಗ ಉಪ್ಪು ಬರೋದು ಕಡಿಮೆ ಆಗುತ್ತೆ. ಏನಿಲ್ಲ ಅಂದರೂ ಇದನ್ನು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ನೀವು ಕುದಿಸ್ಕೊಳ್ಬೇಕಾಗತ್ತೆ. ಅದೆಲ್ಲ ನಾವು ಹಾಕಿರುವಂಥದ್ದೆಲ್ಲ ತುಂಬ ಬೇಗ ಫ್ರೈ ಆಗೋದಿಲ್ಲ ಅಥವಾ ಅದರ ಅಂಶ ಬಿಡೋದಿಲ್ಲ. ನಾನಿಲ್ಲಿ ಪೇಸ್ಟನ್ನು ಕೂಡ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು 4-5 ಟೇಬಲ್ ಸ್ಪೂನಷ್ಟು ಮೆಹಂದಿ ಪುಡಿ ಮಾಡಿಟ್ಕೊಂಡಿದ್ದೆ. ಇದು ಮನೇಲಿತ್ತು, ಸೊ ಹಂಗಾಗಿ ಸೇರಿಸ್ಕೊಂಡಿದ್ದೀನಿ. ನೀವು ಮೆಹಂದಿ ಎಲೆನೇ ಹಾಕ್ಕೊಂಡಿರ್ತೀರಲ್ವ, ಈ ಪೌಡರ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಕಂದರೆ ನೀವು ಸ್ವಲ್ಪ ಬೇವಿನ ಸೊಪ್ಪು ಅಥವಾ ಬೇವಿನ ಪೌಡರನ್ನು ಸೇರಿಸ್ಕೊಳ್ಬೋದು. ನೋಡ್ಬೋದು ಒಂದು ಮುಕ್ಕಾಲು ಗಂಟೆ ಕುದಿಸ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನೀವು ಒಂದು 2ರಿಂದ 3 ದಿನ, ಒಂದು 2 ದಿನ ಆದರೂ ನೀವು ಅದೇ ಬಾಣಲೆಯಲ್ಲೇ ಬಿಟ್ಟರೆ
ಕಲರು ಚೇಂಜ್ ಆಗುತ್ತೆ. ಯಾರಿಗೆಲ್ಲ ಗ್ರೇ ಹೇರ್ಸ್ ಆಗ್ತಾ ಇರುತ್ತೆ, ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನಿಲ್ಲಿ ಹಾಗೆಯೇ ಸೋಸ್ಕೊಳ್ಳೋದಕ್ಕಾಗಲ್ಲ, ನಾವು ಇಡಿಯಾಗಿ ಹಾಕಿರ್ತೀವಲ್ವ ದಾಸವಾಳ ಹೂವು ಎಲ್ಲ, ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡು ದಪ್ಪ ಇರೋದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಂತರ ಸೋಸ್ಕೊಂಡು ಇದನ್ನು ಒಂದು 4 ರಿಂದ 5 ದಿನ ಚೆನ್ನಾಗಿ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಇಟ್ಟು ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಈ ರೀತಿ ಬಿಸಿಲಲ್ಲಿ ಇಡೋದ್ರಿಂದ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ, ಅಂದರೆ ಹೇರಿಗೆ. ನಂತರ ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ನಾನಿಲ್ಲಿ ಹೇಗೆ ಹಚ್ಕೊಳ್ಳೋದಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಕೂದಲನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ನೀವು ಒಂದು ಬ್ರಷಿಂದ ಈ ರೀತಿ ಕೆಳಗಿಂದ ನೀವು ಕೂದಲನ್ನು ಬಿಡಿಸ್ಕೊಳ್ತಾ ಹೋಗಬೇಕು, ಸಿಕ್ಕನ್ನು. ಆವಾಗ ನಿಮಗೆ ಅಷ್ಟೊಂದು ಏರ್ ಫಾಲ್ ಆಗೋದಿಲ್ಲ, ಈಸಿಯಾಗಿ ಕೂಡ ನಿಮಗೆ ಡಿಟ್ಯಾಂಗಲ್ ಆಗುತ್ತೆ. ಏರ್ ಬ್ರಷ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಡಿಟ್ಯಾಂಗಲ್ ಮಾಡ್ಕೊಳ್ತೀರಾ ಅಂದರೆ, ಅಥವಾ ನೀವು ವುಡನ್ ಕೊಂಬಾದರೂ ಯೂಸ್ ಮಾಡ್ಬೋದು. ಇದನ್ನು ನಾನಿಲ್ಲಿ 2 ಪಾರ್ಟಾಗಿ ಕೂದಲನ್ನು ಡಿವೈಡ್ ಮಾಡಿಕೊಂಡು ನಂತರ ನಾನಿಲ್ಲಿ ಈ ರೀತಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೂದಲಿಗೆ ಹಾಗೆಯೇ ಸ್ಕ್ಯಾಲ್ಪಿಗೆ, ಹೇರ್ ಲೆಂತಿಗೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಸ್ಕ್ಯಾಲ್ಪಿಗೆ ಹಚ್ಚಿ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಈ ರೀತಿ ತುಂಬಾ ಆಗುತ್ತೆ. ಸ್ವಲ್ಪ ನೀವು ಸ್ಕ್ಯಾಲ್ಪಿಗೆ ಹಚ್ಬಿಟ್ಟು ಅದನ್ನು ಮಸಾಜ್ ಮಾಡ್ಕೊಳ್ಳಿ ಒಂದು 5 ನಿಮಿಷ. ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಜೋರಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಟಿಪ್ಸಿಂದ ನಿಮ್ಮ ಉಗುರಿದ್ರೆ ಖಂಡಿತವಾಗ್ಲೂ ಹೇರ್ ಮಸಾಜ್ ಮಾಡ್ಕೊಳ್ಬೇಡಿ. ನಿಮಗೇನಾದರೂ ನೈಲ್ಸನ್ನು ಕಟ್ ಮಾಡಿಕೊಂಡು ನಮ್ಮ ಬೆರಳಿನ ತುದಿಯಿಂದ ಹೆಡ್ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಲ್ಲ ಕೂದಲಿಗೆ ಹಚ್ಕೊಂಡು ನಂತರ ಕೊನೆಯದಾಗಿ ನೀವು ಏರ್ ಲೆಂತ್ಗೆ ಹಾಗೆಯೇ ತುದಿ ಕೂದಲಿಗೂ ಕೂಡ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುದಿ ಕೂದಲಿಗೆ ಹಚ್ಚಿಲ್ಲ ಅಂದರೆ ನಿಮಗೆ ಸ್ಪ್ಲಿಟ್ ಎಂಡ್ಸು ತುಂಬಾ ಆಗುತ್ತೆ. ನೀವು ಯಾವುದೇ ಹೇರ್ ಪ್ಯಾಕನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂದರೆ ಇನ್ನೇನು ರೈನಿ ಸೀಸನ್ನು, ಅಂದರೆ ಮಳೆ ಬರ್ತಾ ಇರುತ್ತೆ. ಈ ಚಳಿಗಾಲದಲ್ಲೆಲ್ಲ ತುಂಬ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದಕ್ಕಾಗಲ್ಲ. ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡಿದಾಗ ಖಂಡಿತ ಶೀತ ಆಗೋದು, ತಲೆ ಭಾರ ಅನಿಸೋದು, ತಲೆನೋವಾಗೋದು ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಒಂದು ಒಳ್ಳೆ ಎಣ್ಣೆನ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹೇರ್ಗೆ ಏನೇನು ಅದೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಅದೆಲ್ಲ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಯಾವುದೇ ಹೇರ್ ಪ್ಯಾಕನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ಎಣ್ಣೆಲೇ ನೀವು ಮೇಂಟೈನ್ ಮಾಡ್ಬೋದು ಕೂದಲನ್ನು. ನೋಡಿ, ಎಲ್ಲ ಕೂದಲು ಲೆಂತಿಗೂ, ಅಂದರೆ ಹೇರ್ ಲೆಂತಿಗೂ ಕೂಡ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಎಲ್ಲನೂ ಯೂಸ್ ಮಾಡಿಬಿಟ್ಟು ನೀವು ಹಾಗೇ ಬಿಟ್ಬಿಟ್ರೆ ನಿಮಗೆ ಹೇರ್ ವಾಶ್ ಆದಮೇಲೆ ತುಂಬಾ ಟ್ಯಾಂಗಲ್ ಅನಿಸ್ತಾ ಇರುತ್ತೆ, ಅಂದರೆ ಸಿಕ್ ಅನಿಸ್ತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹಾಗೆ ಬಿಟ್ಟು ನೀವು ಕೂದಲನ್ನು ಕಟ್ಟೋದಾಗಿರ್ಬೋದು ಅಥವಾ ಜಡೆ ಹಾಕ್ಕೊಳ್ಳೋದಾಗಿ ಮಾಡಬಾರ್ದು. ನೀಟಾಗಿ ಕೂದಲನ್ನು ಸಿಕ್ಕುಗಳನ್ನು ಬಿಡಿಸ್ಕೊಂಡು ನೀಟಾಗಿ ಜಡೆ ಹಾಕ್ಕೊಂಡ್ರೆ ತುಂಬಾ ಏರ್ ಫಾಲ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಜಡೆಯನ್ನು ಹಾಕೋದ್ರಿಂದ ಹೇರ್ ಗ್ರೋತಿಗಾಗಿರ್ಬೋದು, ಏರ್ ಫಾಲ್ ಆಗದೆ ಇರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ನಾವು ತುದಿವರೆಗೂ ಈ ರೀತಿ ಜಡೆಯನ್ನು ಎಣ್ಕೊಂಡು ನಂತರ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಲ್ಡ್ ಮಾಡಿಕೊಂಡು ನೀವು ರಿಬ್ಬನ್ನ ಹಾಕೋದ್ರಿಂದ ಯಾರಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ ಅಥವಾ ತುದಿ ಕೂದಲಲ್ಲಿ ತುಂಬಾ ಡ್ರೈನೆಸ್ ಅನಿಸ್ತಾ ಇರುತ್ತೆ ಅಂಥವರಿಗೆ ಕೂದಲು ಹೈಡ್ರೇಟ್ ಆಗಿ ಹೆಲ್ತಿಯಾಗಿ ಹಾಗೆ ಯಾವುದೇ ಸ್ಪ್ಲಿಟ್ ಎಂಡ್ಸ್ ಇಲ್ಲದೇ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ. ನಾವು ಸ್ಕೂಲ್ಗೆ ಹೋಗುವಾಗ ಎಲ್ಲ ಸ್ಕೂಲಲ್ಲಿ ಜಡೆ ಹಾಕೋದು ಕಂಪಲ್ಸರಿ ಇರುತ್ತೆ. ಜಡೆ ಹಾಕಿದಾಗ ನಾವು ಎತ್ತಿ ಕಟ್ಟಿರ್ತೀವಿ, ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿರ್ತೀವಿ. ಯಾಕೆ ಅಂದರೆ ನಮ್ಮ ಹೇರ್ ಹೆಲ್ತ್ಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ತುಂಬಾ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ ಅಂಥವ್ರು, ಡ್ರೈ ಹೇರ್ ಇರುತ್ತೆ, ಖಂಡಿತವಾಗ್ಲೂ ಈ ರೀತಿ ಜಡೆಯನ್ನು ಹಾಕಿ ನೋಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನೀವು ತುಂಬ ಹೊತ್ತು ಬಿಡೋದಕ್ಕಾಗಲ್ಲ ಅನ್ನೋರು ಕೂಡ ನೀವು ಮಾರ್ನಿಂಗ್ ವಾಶ್ ಮಾಡ್ತೀರಾ ಅಂದರೆ ಹೇರ್ನ ಹಿಂದಿನ ದಿನವೇ ನೀವು ಏರ್ ಆಯಿಲ್ನ, ಅಂದರೆ ಆಯಿಲ್ನ ಹಚ್ಬಿಟ್ಟು ನೀವು ಮಲಗೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ಅವರ್ 2 ಅವರ್ ಬಿಟ್ಟರೆ ನಿಮಗೆ ಅಷ್ಟೊಂದು ರಿಸಲ್ಟ್ ಸಿಗೋದಿಲ್ಲ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಹಿಂದಿನ ದಿನ ನೈಟೇ ಹಚ್ಚಿ ನೀವು ಈ ರೀತಿ ಜಡೆಯನ್ನು ಹಾಕಿ ಮಲಗೋದ್ರಿಂದ
ಹೇರ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಇನ್ನೊಂದು ದಿನ ಬೆಳಗ್ಗೆ ವಾಶ್ ಮಾಡಿದ್ದೀನಿ. ಹೇರು ಎಷ್ಟು ಸಿಲ್ಕಿಯಾಗಿ, ಹೈಡ್ರೇಟ್ ಆಗಿ, ಮಾಯಿಶ್ಚರ್ ಆಗಿ, ಹೆಲ್ತಿಯಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಯಾವುದೇ ಕಂಡೀಷ್ನರ್ನ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು ಶಾಂಪೂವಿಂದ ವಾಶ್ ಮಾಡಿರೋದು. ಒಂದು ಮೈಲ್ಡ್ ಆಗಿರುವಂಥ ಶಾಂಪೂಯಿಂದ ವಾಶ್ ಮಾಡಿದರೆ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಈ ಎಣ್ಣೆನ ನೀವು ಯಾವುದೇ ಹೇರ್ ಪ್ಯಾಕನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಈ ಎಣ್ಣೆಯಲ್ಲೇ ಹೇರ್ ಗ್ರೋತ್ ಆಗಿರ್ಬೋದು, ಗ್ರೇ ಹೇರಿಗಾಗಿರ್ಬೋದು, ಅಥವಾ ಯಾರಿಗೆಲ್ಲ ಡ್ರೈ ಆಗಿದೆ ಅವರಿಗಾಗಿರ್ಬೋದು, ತುಂಬಾ ಕೂದಲು ಸಿಕ್ಕಾಗ್ತಾ ಇರುತ್ತೆ, ಫ್ರಿಝಿ ಆಗ್ತಿದೆ ಅನ್ನೋರು ಈ ಎಣ್ಣೆನ ಯೂಸ್ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇದೆ, ಹಾಗೆಯೇ ಯಾರಿಗೆಲ್ಲ ರೀಗ್ರೋತ್ ಆಗಬೇಕು ಹೇರು, ಅಂಥವರು ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು. ಈ ಎಣ್ಣೆಗೆ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ಅಥವಾ ಎಲ್ಲ ಪದಾರ್ಥಗಳನ್ನು ಕೂಡ ನಾನು ಮನೆಯಲ್ಲೇ ಇರೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಲ್ಲ ಅಂದರೂ ಕೂಡ ನೀವು ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಯಾವುದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಏರ್ ಆಯಿಲ್ನ ಮಾಡ್ಕೊಳ್ಬೋದು. ಆದಷ್ಟು ಎಣ್ಣೆನ ನ್ಯಾಚುರಲ್ ಹಾಗೆಯೇ ಆರ್ಗ್ಯಾನಿಕ್ ಆಗಿರುವಂಥದ್ದನ್ನು ಎಣ್ಣೆನ ಬಳಸಿ, ಆವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಎಣ್ಣೆನ ನಿಮ್ಮ ಕೂದಲಿಗೆ ವಾರದಲ್ಲಿ 1ರಿಂದ 2 ಬಾರಿ ಯೂಸ್ ಮಾಡೋದ್ರಿಂದ ನೀವು ಒಳ್ಳೆ ರಿಸಲ್ಟನ್ನು ಕಾಣ್ಬೋದು. ರೀಗ್ರೋತ್ ಆಗೋದಕ್ಕೂ ಕೂಡ ಕೂದಲು ತುಂಬಾ ಹೆಲ್ಪ್ ಮಾಡುತ್ತೆ ಎಣ್ಣೆ. ಇದು 1 ಸಲ 2 ಸಲ ಹಚ್ಚಿದ್ರೆ ನಿಮಗೆ ಅಷ್ಟೊಂದು ರಿಸಲ್ಟ್ ಕಾಣಲ್ಲ. ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ದಿನಚರಿಯಲ್ಲಿ ಯೂಸ್ ಮಾಡ್ತಾ ಬಂದರೆ ಅಥವಾ ನಿಮ್ಮ ರುಟೀನಲ್ಲಿ ಯೂಸ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಯಾರಿಗೆಲ್ಲ ಕೂದಲು ನಮಗೆ ಕಪ್ಪಾಗಿ ಇರಬೇಕು, ನಿಮಗೆ ಕಪ್ಪಾಗಿಲ್ಲ, ಮುಂದೆ ಕೂಡ ನಿಮಗೆ ಕಪ್ಪಾಗಬಾರ್ದು ಅನ್ನೋರು ಎಣ್ಣೆನ ಯೂಸ್ ಮಾಡ್ಬೋದು. ನಾವಿಲ್ಲಿ ಮುಂಚೆನೇ ಹೇಳಿದ್ನಲ್ವ, ಕಬ್ಬಿಣದ ಬಾಣಲೆಯನ್ನು ಈ ಎಣ್ಣೆಗೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ. ಹೌದು, ಕಬ್ಬಿಣದ ಬಾಣಲೆಯಲ್ಲಿ ಬಿಡೋದ್ರಿಂದ ಆ ಐರನ್ ಅಂಶನೂ ಕೂಡ ಅದರಲ್ಲಿ ಬಿಟ್ಟಿರುತ್ತೆ. ಹಾಗೆ ಒಂದು ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಆ ಎಣ್ಣೆನ ನ್ಯಾಚುರಲ್ ಆದ ಡೈ ಆಗಿ ಅದು ಕನ್ವರ್ಟ್ ಆಗುತ್ತೆ. ನೀವು ಇದನ್ನು ನಾರ್ಮಲ್ ಆಗಿ ಯಾವ ರೀತಿ ಎಣ್ಣೆನ ಯೂಸ್ ಮಾಡ್ತಿರೋ ಅದೇ ರೀತಿ ಯೂಸ್ ಮಾಡ್ಬೋದು. ನೀವು ಕೂದಲಿಗೆ ಹಚ್ಚಿ ನೈಟ್ ಮಲಗುವಾಗ ಪಿಲ್ಲೋ ಕವರ್ಗೆ ಒಂದು ಹಳೆ ಬಟ್ಟೆ ಅಥವಾ ಹಳೆ ಟವಲನ್ನು ಯೂಸ್ ಮಾಡೋದ್ರಿಂದ ಪಿಲ್ಲೋ ಕವರ್ ಕೂಡ ತುಂಬಾ ಗಲೀಜು ಅನಿಸೋದಿಲ್ಲ. ಇದೇನಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಕೂಡ ನಮಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೆ ಅಂತಲೇ ನಾನು ಒಂದು ಟವಲನ್ನು ಸಪ್ರೇಟಾಗಿ ಇಟ್ಟಿರ್ತೀನಿ. ಈ ಎಣ್ಣೆ ಏನಾದರೂ ಹಚ್ಚಿದಾಗ ನಾನು ಪಿಲ್ಲೋ ಕವರ್ ಮೇಲೆ ಒಂದು ಟವಲನ್ನು ಹಾಕಿ ಅಂದರೆ ಟವಲ್ನ ಯೂಸ್ ಮಾಡ್ತೀನಿ. ಆಗ ನಮಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ ಎಣ್ಣೆ ಕೂಡ. ಅಂದರೆ ಯಾಕೆ ಇಲ್ಲಿ ನಾರ್ಮಲ್ ಕಲರ್ ಇರಲ್ಲ ಅಲ್ವಾ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಸೊ ಹಂಗಾಗಿ ನೀವೊಂದು ಬಟ್ಟೆನ ಯೂಸ್ ಮಾಡೋದು ಅಥವಾ ಟವಲ್ನ ಯೂಸ್ ಮಾಡೋದು ಒಳ್ಳೆಯದು. ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನನಗೂ ಕೂಡ ತುಂಬಾ ಖುಷಿ ಇದೆ ಇದನ್ನೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲೇನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.